ಹೇ ಗೈಸ್, ಹ್ಯಾಪಿ ಸಂಡೇ ಎಲ್ಲರಿಗೂ. ಫೈನಲಿ ಶ್ರಾವಣ ಮುಗೀತು, ಅಂದರೆ ಅಫಿಷಿಯಲಿ ಇನ್ನೂ ಹಬ್ಬ ಆದಮೇಲೆ, ಬಟ್ ನಮಗೆ ನಿನ್ನೆ ಅಮಾವಾಸ್ಯೆ ಮುಗೀತು. ಇವತ್ತು ಹೋಗಿ ಬ್ಯಾಟಿಂಗ್ ಆಡಿಲ್ಲ ಅಂದರೆ ನಮ್ಮ ಕೈಯಲ್ಲಿ 1 ತಿಂಗಳು ತಡ್ಕೊಂಡಿದ್ದೆ ಹೆಚ್ಚು. ಸೊ ಐ ಆಮ್ ವೆರಿ ಹ್ಯಾಪಿ. ಹೋಗಿ ನಡೆಯೋಣ ಹಂಗೆ. ಆಮೇಲೆ ನಮ್ಮ ಸ್ಕೂಲ್ ಫ್ರೆಂಡ್ಸ್ನ ಮೀಟ್ ಮಾಡೋಣ. ತುಂಬ ದಿವಸ ಆಯ್ತು ಮೀಟ್ ಮಾಡಿ. ಸೊ ಎಲ್ಲರೂ ಬರ್ತಾಯಿದ್ದಾರೆ, ಹೋಗಿ ಮೀಟ್ ಮಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ. ಲೆಟ್ಸ್ ಗೋ. ನನ್ನ ಮನೆ ಮಹಾರಾಣಿಯವರು ಇನ್ನೂ ರೆಡಿ ಆಗ್ತಾ ಇದ್ದಾರೆ. ಹೊಟ್ಟೆ ತುಂಬ ಹಸಿತಾ ಇದೆ. ಟೈಮ್ ಆಲ್ರೆಡಿ 11 ಗಂಟೆ ಆಗೋಗಿತ್ತು. ಹೋದರೆ ಏನು ಮೆನ್ಯೂಸ್ ಇರುತ್ತೋ ಗೊತ್ತಿಲ್ಲಮ್ಮ. ಬಾ ಅಣ್ಣ, ಹೋಗೋಣ ಹೋಗೋಣ ಬಾಸ್. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಬೋಟಿ ತಲೆ ಮಟನ್, ಮಟನ್ ಕಬಾಬ್, ಲಾಲಿಪಾಪ್, ಇಡ್ಲಿ ಸೂಪ್ ಇದೆಯಾ? ಹಾಲು ಸೂಪ್ ಇದೆ. ಮಟನ್ ದೊಣ್ಣೆ ಬಿರಿಯಾನಿ ಆರ್ಡರ್ ಮಾಡಿದ್ದೀನಿ, ಬಟ್ ನನಗೆ ಅಲ್ಲೂ ನೋವ್ತಿದೆ. ಹೆಂಗೆ ಕಡೀಲಿ? 1 ತಿಂಗಳಿಂದ ತಿಂದಿಲ್ಲ ಅಲ್ವಾ, ಅದಕ್ಕೆ ಅಲ್ಲಿ ನೋವು ಬಂದಿರಬೇಕು. ಅದಕ್ಕೆ ಅಲ್ಲಿ ನೋವು ಹೋಗುತ್ತೆ ಅಂತ ತಿನ್ನಕ್ಕೆ ಬಂದಿದ್ದೀನಿ. ಸಾಕೆ ಕಚ್ಚಿದ ಮೇಲೆ ಗೊತ್ತಾಗುತ್ತೆ. ಸ್ಲೀಪಿಂಗ್ ಬೇಬಿ, ನೀನು ತಿಂತೀಯ ಮಟನ್ನು? ಬೇಡ. ಏನು ಗೊತ್ತಾ ಗೈಸ್, ನನ್ನ ಗಂಡ ನನ್ನ ಮಗನ ಯಾಮಾರಿಸ್ಬಿಟ್ರು. ಉಪ್ಪಿಟ್ಟು ತಿನ್ಸ್ಬಿಟ್ಟು ಮಟನ್ ಬಿರಿಯಾನಿ ತಿಂತಾರೆ. ಮಮ್ಮಿ ನೋ ಉಪ್ಪಿಟ್ಟು ಮಮ್ಮಿ, ಅನ್ನ ಬೊಬ್ಬು ಮಾಡು. ಚಾಮಂಡಿ ತಿನ್ನಿಸ್ಬಿಟ್ಟು ನಲ್ಲಿ ಮುಳ್ಳೆ ತಿಂತಾವೆ. ಎದ್ದಿದ್ದೆ ಲೇಟು ಗೈಸ್. ಸೊ ಏನು ಮಾಡೋಕ್ಕಾಗುತ್ತೆ, ಪಾಪ ತಿನ್ಬೇಕಲ್ಲ. ನಾವು ಲೇಟಾಗಿ ಬಂದಿರೋ ಕಾರಣ ಬರೀ ಸೂಪ್ ಸಿಕ್ಕಿದೆ, ಕಾಲಿಲ್ಲ. ನನ್ನ ಕಣ್ಣಲ್ಲಿ ನೀರು ಬರ್ತೈತೆ ನೋಡು. ತಿಂದ್ಮೇಲೆ ಹೇಗಿದೆ? ಆ್ಯಕ್ಚುಲಿ ಇದು ನಮ್ಮ ರೆಗ್ಯುಲರ್ ಸ್ಪಾಟ್ ಗೊತ್ತಾ, ದೊಣ್ಣೆ ಬಿರಿಯಾನಿ ಹೌಸ್. ನಮ್ಮ ಹಸ್ಬೆಂಡ್ ಫಸ್ಟ್ ಟೈಮ್ ಬರ್ತಿರೋದು ಅನಿಸುತ್ತೆ. ನಾಲ್ಗೆ ಅಲ್ಲ, ನಾಲ್ಗೆ ಡ್ಯಾನ್ಸ್ ಆಡುತ್ತೆ ಡ್ಯಾನ್ಸ್. ದೊಣ್ಣೆ ಬಿರಿಯಾನಿ, ಮಚಿನ್ ದೊಣ್ಣೆ ಬಿರಿಯಾನಿ. ಏನದು? ಯಮ್ಮಿ ಯಮ್ಮಿ. ಹೆಂಗಿದೆ ನಿನ್ನ ಫೀಲಿಂಗು? 1 ತಿಂಗಳಾದ್ಮೇಲೆ ತಿಂತಾ ಇದೆಯಲ್ಲ. ನನಗಂತೂ ಬರೋಸು ತಿಂತಾನೆ ಇರ್ತೀವಿ. ನಾಲ್ಗೆ ಅಂತೂ ಡ್ಯಾನ್ಸ್ ಆಡ್ತಾ ಇದ್ದಾವೆ. ತುಂಬ ದಿವಸ ಆಯ್ತಲ್ಲ ಗೈಸ್, 1 ತಿಂಗಳಾದ್ಮೇಲೆ ನಾನ್ ವೆಜ್ ತಿಂತಾ ಇದ್ದೀವಲ್ಲ. ಸೊ ಸ್ವಲ್ಪ ತಿಂದ್ರೂ ಜಾಸ್ತಿ ಆಗೋಯ್ತಪ್ಪ. ಬಾಬಾ, ನನಗೆ ನಾಲ್ಗೆ ಎಲ್ಲ ಡ್ಯಾನ್ಸ್ ಆಡ್ಬಿಡ್ತು. ಅಪ್ಪ ಏನು ರೋಮಾಂಚನಗಳು, ಮೈ ಜುಮ್ ಅಂದ್ಬಿಡ್ತು. ಅದಕ್ಕೆ ಹೇಳೋದು ನಾನ್ ವೆಜ್ಗೆ ಅಷ್ಟು ಪವರ್ ಇದೆ ಅಂತ. ಕಬಾಬ್ ನೋಡಿ ಗೈಸ್, ತಿನ್ಕೊಂಬಂದು ಹೆಂಗೆ ಬಿದ್ದವ್ರೆ. ನೋಡಿ ಇವನೇನೋ ಬಲೆ ತಿಂದಂಗೆ. ಎಲ್ಲಿ ಹೋಗ್ತಾ ಇದೀವಿ ನಾವು? ಚೋಟು ಗೊತ್ತಿಲ್ಲ ಅಮ್ಮ ನನಗೂ. ಅಮ್ಮ ಎದ್ದಿದ್ಯಾ ನೀನು? ಹೇಳಿ ನಡಿ. ಕ್ಯಾಮ್ರಾಮ್ಯಾನ್ ಜಾಗ್ರ ಜೊತೆ ವಾಣಿ. ಎಲ್ಲಿ ನವೀನು? ಅಂಗಡಿಗೆ ಹೋಗೋಣ. ನೋಡಿ ನಮ್ಮ ಹುಡುಗ ಫ್ಯಾಮಿಲಿ ಮ್ಯಾನ್ ಆಗ್ಬಿಟ್ಟವನೆ. ಕಂಪ್ಲೀಟ್ ಫ್ಯಾಮಿಲಿ ಮ್ಯಾನ್. ಏನು ಮಾಡೋದು, ಟೈಮ್ಗೆ ಎಲ್ಲ ಆಗ್ತಾ ಇರಬೇಕು. ಮಚ್ಚಾ ಮೊನ್ನೆ ವಿಡಿಯೋ ಕಾಲ್ ಮಾಡಿದಾಗಲೇ ಗೊತ್ತಾಗಿತ್ತು ಮಚ್ಚಾ. ಅಂದರೆ ನನಗೆ ಮರ್ತೋಗ್ಬಿಟ್ಟಿದ್ದೆ. ವಿಡಿಯೋ ಕಾಲ್ ನೀನು ಯಾವಾಗ ಮಾಡ್ದೆ ಆವಾಗ ಕರೆಕ್ಟಲ್ಲ, ನವೀನ್ಗೆ ಒಂದು ಮಗು ಆಗಿತ್ತಲ್ಲ, ಹಿಂಗೆ ತಾನೇ ಇದ್ದೆ. ನೋಡಿ ಇವಾಗ ನೀನು ದೊಡ್ಡನಾಗ್ಬಿಟ್ಟಿದ್ಯಾ. ಮೂಲೆಗೆ ಸೇರ್ಕೊಂಡು ಅಷ್ಟು ದೊಡ್ಡನಾಗ್ಬಿಟ್ಟಿದ್ಯಾ. ದೊಡ್ಡನಾಗ್ಬಿಟ್ಟಾರ ಮಚ್ಚ. ನಾನು ಇವಾಗ ಒಬ್ಬನೇ ಹೋಗಿ ಹಿಂದೆ ಕುತ್ಕೊಂತಾನಪ್ಪ ಕಾರಲ್ಲಿ. ಒಬ್ಬನೇ ಮಾತಾಡಂಗಿಲ್ಲ, ಏನು ಹಂಗೆ ಮಲ್ಕೊಂಡ್ಬಿಡ್ತಾನೆ ಅಲ್ಲೇ.
ಮಚ ಮಚ ಎಲ್ಲಿ ನನ್ನ ಮಗ ನೋಡಿ ಓಡೋಗ್ಬಿಟ್ಟ ನೋಡು, ನೀನು ನೋಡಿ ಓಡೋಗ್ಬಿಟ್ಟ. ಕರಿ 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 ಅವನು ಇವನೆಲ್ಲೋ ನೋಡೇನಾ. ಸ್ನಾನ ಮಾಡ್ಕೊಂಡೆ ಬಂದವರಲ್ಲ ಬಾಯ್ಸು, ಕಟಿಂಗ್ ಗಿಟಿಂಗ್ ಮಾಡಿಸ್ಕೊಂಡು. ಅನಿಲ್ ಮಾಮ ಬಂತು ಮಚ. ಅವ್ನು ಎಷ್ಟು ಭಯ ಬಿದ್ದು ನಿನ್ನ ಹತ್ರ ಬರ್ತಾವ್ ನೋಡು ಮಚ್ಚ. ಅವನು ಯಾರದು ಅನಿಲ್ ಮಾಮ. ಅನಿಲ್ ಮಾಮ ಪ್ರಮೋದ್ ನಮ್ಮ ಹುಡುಗನ ಪ್ರಾಕ್ಟೀಸ್ ಮಾಡ್ಕೊಂತವನೆ. ಮಚ್ಚ ಒನ್ಸ್ ಮೋರ್ ಬರೀ ಪ್ರಾಕ್ಟೀಸ್ ಮಾಡೋದೇ ಆಯ್ತು. ಅವ್ನು ಯಾವಾಗ ಕೊಡ್ತಾರೋ ಏನೋ, ಅವ್ನು ಕೊಡಕ್ಕಾಗಲ್ಲ, ಅವನೇ ಕೊಡೋದು. ಮಚ್ಚ ಓಯ್, ಮದುವೆ ಆದ್ಮೇಲೆ ಎಲ್ಲೋದ್ರೂ ಈ ಮಗುನ ಎತ್ಕೊಳೋದು, ಈ ತರಕಾರಿನ ಬಿಡ್ಸೋದು ನಮಗೆ ತಪ್ಪಿದ್ದಿಲ್ಲ. ಚಾಮು ಬಾಯ್. ಅವನಿಗೋಸ್ಕರನೇ ಬಂದಿರೋದು ಯೂಟ್ಯೂಬ್ಗೆ. ನೀರು ಮಚ್ಚ ಪಾಪನ ಎತ್ಕೊಂಡು ನೀರು ಹಾಕ್ಬಿಡ್ತೀನಿ. ನಮ್ ನವೀನ್ ವರ್ಕ್ ಫ್ರಮ್ ಎನಿವೇರ್ ಮಚ್ಚ, ಆಲ್ವೇಸ್. ಅಣ್ಣ ಯೂಟ್ಯೂಬ್ ಅಲ್ಲಿ ಯಾರು ನೋಡ್ಬೇಕು, ಯಾರು ನೋಡ್ತಾರೆ, ಬ್ಯಾಕ್ ಟು ಬ್ಯಾಕ್ ಅವ್ರು ನೋಡ್ತಾರೆ ಬಿಡು. ಏನ್ ಚಮ್ಮ ನೀನ್ ಮಲಗಿಸ್ತಾ ಇದೀಯಾ? ಓ ಒಂದ್ ಮಗುನ್ ಮಲಗಿಸ್ತಾ ಇರೋದು ನೋಡಪ್ಪ. ಆಡಾಡಮ್ಮ, ಆಟಾಡು. ಹಾ ಮಚ್ಚ, ಆರ್ಟ್ ನ್ಯೂಸ್ ಏನ್ ಗೊತ್ತಾ? ಅನಿಲ್ ಟ್ರಿಪ್ ಹೋಗಿದ್ನಲ್ಲ, ದೊಡ್ಡ ಸೀನ್ಗಳಾಗಿದ್ದಾವೆ. ಇವಾಗ ಶಾಕ್ ಆಗ್ಬಿಟ್ಟೆ ನಾನು ಕೇಳ್ಬಿಟ್ಟು. ಸಾಕು ಮಚ್ಚ, ಥ್ಯಾಂಕ್ ಯು ಮಚ್ಚ. ನಿಮ್ಮ ಮನೆಗೆ ಬಂದು ತಿಂತಾ ಇಲ್ಲ ಮಚ್ಚ, ಏನಾದ್ರು ಹೇಳ. ಚಿಂತೆ ಇಲ್ವಾ? ಅವನು ಪ್ರಮೋದ್ ಅಲ್ಲಿ ನೋಡಲ್ಲ, ಒಬ್ನು ಮಾಸ್ಕ್ ಮ್ಯಾನ್. ಅವನು ಅವಾಗಿಂದ ಒಳ್ಳೆ ಎಕ್ಸಲೆಂಟ್ ತರ ಇದ್ದಾನೆ. ನಮ್ ಗ್ಯಾಂಗ್ ಸಂಬಂಧನೇ ಪಟ್ಟಿಲ್ಲ, ಬರೀ ಇನ್ಸ್ಟಾಗ್ರಾಮು ಯೂಟ್ಯೂಬ್ ಅದಕ್ಕೆ ಸಂಬಂಧ ಪಟ್ಟಿರೋದು. ಹೇಳಿ ಹೊಸ ಯೂಟ್ಯೂಬರ್ ಆಗಿದ ತಕ್ಷಣ ಮಚ್ಚ, ಇನ್ನು ಅವನು ಫಾಲೋವರ್ಸೇ ಆಗಿಲ್ಲ, ಅವಲೇ ಆಟಿಟ್ಯೂಡು. ಅಷ್ಟೇ ಡೆಡಿಕೇಶನ್. ಇಲ್ಲ ಅಕಸ್ಮಾತ್ ಫಾಲೋವರ್ಸ್ ಬಂದು ದುಡ್ಡು ಬರಕ್ ಸ್ಟಾರ್ಟ್ ಆಗ್ಬಿಟ್ರೆ ಇನ್ನು ಅಷ್ಟೇ ನಮ್ಮನ್ನ ಅಷ್ಟೇ ಹಿಡಿಯಕ್ಕಾಗಲ್ಲ ಅವನ್ನ. ಅವನ ಆಮೇಲೆ ನಮ್ಮನ್ನ ಮೀಟ್ ಮಾಡೋದು ಕೂಡ ದುಡ್ಡು ಕೇಳ್ತಾರೇನು. ಪೇಯ್ಡ್ ಮೀಟ್. ಶ್ರಾವಣ ಮುಗಿದ್ರೆ ಹಿಂಗಿರ್ಬೇಕಪ್ಪ. ತಪ್ಪು ಮಾಡಿದ್ಯಾ ಅವ್ನಿಗೆ ಹೋಗ್ಬಿಟ್ಟು ಕಮೆಂಟ್ ಹಾಕ್ತೀನಿ, ಈ ತರ ತಪ್ಪು ಮಾಡಿದ್ಯಾ ಇದನ್ನ ನೀನ್ ಕರೆಕ್ಟ್ ಮಾಡ್ಕೊ ಅಂದ್ಬಿಟ್ಟು ನಾನು ಕಮೆಂಟ್ ಹಾಕ್ತೀನಿ. ಆದ್ರೆ ನಮ್ಮ ನವೀನ್ ಇಷ್ಟೆಲ್ಲ ಜಡ್ಜ್ಮೆಂಟ್ ಮಾಡೋನು. ನವೀನೇ ಬ್ಲಾಗ್ ಮಾಡ್ಬೋದಲ್ಲ ಮಚ್ಚ, ಆದ್ರೂ ಮಾಡಲ್ಲ ಅಂತವ್ನು. ಯಾಕೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಮಾಡೋ ನವೀನ, ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡೋ. ಎಲ್ಲಿ ಒಂದು ಟ್ರಯಲ್ ಮಾಡೋ. ಹಾಯ್ ಫ್ರೆಂಡ್ಸ್ ಅಂತ ಮಾಡ್ಬೋದು ಮಚ್ಚ ನೀನು. ಆ್ಯಕ್ಚುಲಿ ನವೀನ ವಾಣಿ ಮೋಟಿವೇಶನ್ ಕೊಡ್ತಾ ಇಲ್ವಾ ನೀನು ನವೀನ್ಗೆ? ಹಾಂ, ಯಾಕೆ ಫೇಮಸ್ ಆಗ್ಬಿಟ್ರೆ ಕಷ್ಟ ಅಂತನಾ? ಬರೀ ಒಂದು ವಿಡಿಯೋ ಹಾಕಿರೋದಕ್ಕೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಬರ್ತಾ ಇದೆ ಅಂತನಾ? ನಾನು ಸುಮ್ಮನೆ ನನ್ನ ಮಗ ತೋರಿಸ್ತಿರೋ ವಿಡಿಯೋ ಹಾಕಿದ್ರೆ ಹುಡುಗಿರು ಮೆಸೇಜ್ ಮಾಡ್ತಾರೆ. ನಾನ್ ಬೇರೆ ಸಾಂಗ್ ಹಾಡ್ ಕಳ್ಸು ಅಂತ ಕೇಳಿದ್ದೆ. ಇವಾಗ ಟ್ಯಾಲೆಂಟ್ ಇಲ್ಲ ಆಯ್ತಪ್ಪ, ನೀನು ಆ ಸಾಂಗ್ ಬರ್ದ್ಕೊಟ್ಟಲ್ಲ, ಎಲ್ಲವನು ನೀನು ಸಾಂಗ್ನ ತಗೊಂಡೋದ್ನಲ್ಲ, ಎಲ್ಲೋದ? ಏನಾದ? ನವೀನ್ ಸಾಂಗ್ ತಗೊಂಡಪ್ಪ, ಒಬ್ಬನು ಲಿರಿಕ್ಸ್ ಬರ್ದ್ಕೊಟ್ಟ, ಲೆಟ್ರ್ ವಾಟ್ಸಪ್ಗೂ ಮಾಡಿಲ್ಲ ಅಣ್ಣ. ಅವಾಗ ಡೈರೆಕ್ಟರ್ ಲೆಟ್ರಲ್ಲಿ ಬರ್ದ್ಕೊಟ್ಟ, ಅದ 1000 ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ಬಿಡು. ಬಟ್ ತಗೊಂಡೋದ. ಇವಾಗ ನಮ್ಮ ಹೊಸ ಬ್ಲಾಗರ್ ಪ್ರಮೋದ್ ಏನು ವಿಡಿಯೋ ಮಾಡ್ತಾವ ಮಚ್ಚ? ನನ್ನ ವಿಡಿಯೋ ಇಟ್ಕೊಂತ ನನ್ನ ಮುಖ ಇದ್ರೆ ಫೇಸ್ ವ್ಯಾಲ್ಯೂ ಜಾಸ್ತಿ ಆಗ ಅವ್ನಿಗೆ ಸಬ್ಸ್ಕ್ರೈಬರ್ ಬರ್ತಾರೆ ಅಂತ. ಹ್ಞೂ ಮಚ್ಚ, ಅವಾಗಾದ್ರೂ ಫೇಮಸ್ ಆಗ್ತೀನಿ ಬಿಡಲ್ಲ. ಇನ್ನು ಹೆಸರು ಹೇಳ್ಕೊಂಡಾದ್ರೂ ಫೇಮಸ್ ಆಗ್ತೀನಿ. ಇಲ್ಲ ಮಚ್ಚ, ಈ ಗ್ಯಾಪಲ್ಲಿ ನಾವು ಕ್ಯೂಟ್ ಬಾಯ್ನ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಕ್ಯೂಟ್ ಬಾಯ್ ನರಾರಿ. ಸೊ ಎಂಡ್ ಆಫ್ ದ ಡೇ ಬಾಯ್ ಹೇಳ್ಬಿಟ್ಟು ಹೋಗೋಣ. ಬಾಯ್ ಲಡ್ಡು, ಬಾಯ್. ಸರಿ ನಡೀರಿ ಮಚ್ಚ, ನಡಿ. ಸರಿ ಮಚ್ಚ, ಬಾಯ್ ಬಾಯ್ ಮಣಿ. ಬಾಯ್ ಲಡ್ಡು, ಬಾಯ್ ಬಾಯ್. ನವೀನಾ ಬಾಯ್. ಬಾಯ್.